Hello everyone, welcome to Sanmargaha classes. Question number 16 from The Boy Who Asked for More. Complete the following questions using suitable modal auxiliary verbs. Which are the auxiliary verbs, children? Was, does, will, do, is, has. These are the auxiliary verbs. Okay. So the verbs given here are was, does, will, do, is. So using these verbs, you have to complete the following questions. Okay. First one, A. Dash you come with me to the hospital. Dash you come with me to the hospital. ನೀನು ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತೀಯಾ ಅಂತ ಕೇಳ್ತಾ ಇರೋಂಥದ್ದು. Here, which word you can use here? Will you come with me to the hospital? ನೀನು ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತೀಯಾ? ಈ ವಾಸ್ ಬರೋದಿಲ್ಲ ಅಲ್ವಾ? ವಾಸ್ ಯು ಅಂತ ಹೇಳೋದಿಲ್ಲ. ಸೊ ಡಸ್ ಯು, ಡೂ ಯು, do you means regularly. For regularly doing the same thing, do you anta use ಮಾಡ್ತಾರೆ ಮಕ್ಕಳು. Okay, do you eat breakfast every day? Do you go to school every day? ಈ ತರ. Okay na? So but it is one time, isn't it? Will you come with me to the hospital is the correct answer. Second one, B. Dash Sumati like sweets. ಆಕೆ ಸ್ವೀಟ್ಸ್ ಅನ್ನ ಇಷ್ಟಪಡ್ತಾಳ. ಓಕೆ, ಇಲ್ಲಿ ಏನಿದೆ ಮಕ್ಕಳೇ? ಸಿಂಗ್ಯುಲರ್ ಅಲ್ವಾ? ದೆನ್ ಥರ್ಡ್ ಪರ್ಸನ್, ರೈಟ್? ಸೊ ಏನನ್ನ ಯೂಸ್ ಮಾಡಬೇಕು ಹಾಗಾದ್ರೆ? ಡಸ್ ಸುಮತಿ ಲೈಕ್ ಸ್ವೀಟ್ಸ್ ಅನ್ನೋದು ಬರುತ್ತೆ. ಲಾಸ್ಟ್ ಕ್ವಶನ್ ಫ್ರೇಮ್ ಮಾಡೋದ್ರಲ್ಲಿ ನಾನು ಕ್ವಶನ್ ಅಲ್ಲಿ ಹೇಳಿದ್ದೆ ಅಲ್ವಾ? ಡಸ್ ಸುಮತಿ ಲೈಕ್ ಸ್ವೀಟ್ಸ್, ಆಕೆ ಸ್ವೀಟ್ಸ್ ಅನ್ನ ಇಷ್ಟಪಡ್ತಾಳ ಅನ್ನುವಂಥದ್ದು. ಓಕೆನಾ? ಸೊ ಇಟ್ ಈಸ್ ರೆಗ್ಯುಲರ್, ಡೈಲಿ ಅಲ್ವಾ? ಸೊ ಅವಳು ಯಾವಾಗ್ಲೂ ಇಷ್ಟಪಡ್ತಾಳ ಅಂತ ಕೇಳ್ತಿದ್ದಾರೆ. ಇಟ್ ಈಸ್ ನಾಟ್ ಒನ್ ಟೈಮ್. ಓಕೆ, ಸೊ ದಟ್ ಈಸ್ ವೈ ಡೂ ಡಸ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಇರೋದ್ರಿಂದ, ಥರ್ಡ್ ಪರ್ಸನ್ ಇರೋದ್ರಿಂದ ಡೂ ಯೂಸ್ ಮಾಡಬಾರ್ದು. ಏನ್ ಯೂಸ್ ಮಾಡ್ತೀರಾ ಮಕ್ಕಳೇ? ಡಸ್. ಡಸ್ ಸುಮತಿ ಲೈಕ್ ಸ್ವೀಟ್ಸ್. ಸಿ. Dash the children love playing the Rambo. This is also regular, isn't it? So ಯಾವಾಗ್ಲೂ ಅವರು ರ್ಯಾಂಬೋ ಪ್ಲೇನ ಇಷ್ಟಪಡ್ತಾರಾ ಅಂತ ಕೇಳಿದ್ದಾರೆ. ಸೊ ರೆಗ್ಯುಲರ್ ಆಗಿರೋದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ಮಕ್ಕಳೇ? ಡೂ ಅಂಡ್ ಡಸ್. ಯರ್ ಚಿಲ್ಡ್ರನ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಅಲ್ವಾ? ಸೊ ಪ್ಲೂರಲ್ ಅಂಡ್ ಪ್ಲೂರಲ್ ಫಾರ್ಮಿಗೆ ನಾವು ಏನನ್ನು ಯೂಸ್ ಮಾಡ್ತೀವಿ ಮಕ್ಕಳೇ? ಡೂ. ಡೂ ಚಿಲ್ಡ್ರನ್ ಲವ್ ಪ್ಲೇಯಿಂಗ್ ದ ರ್ಯಾಂಬೋ. ನೆಕ್ಸ್ಟ್ D. Dash he asleep yesterday. Dash he asleep yesterday. Yesterday ಅನ್ನೋದು past tense. ಇಲ್ಲಿ ಕ್ಲೂ ನೋಡಿ, past tense. ಸೊ past tense ಯಾವ್ದಿದೆ ಇದರಲ್ಲಿ? was, does, will, do, is. Was is the past tense. Was he asleep yesterday? Was ಬರುತ್ತೆ. Okay, so you have to use the auxiliary verb was here. Was he asleep yesterday? Next, E. Dash the tea ready now. Now ರೆಡಿ ಇದೆಯಾ? ಟೀ ಇವಾಗ ರೆಡಿ ಇದೆಯಾ ಅಂತ ಕೇಳ್ತಿದ್ದಾರೆ. ಪ್ರೆಸೆಂಟ್ ಟೆನ್ಸ್. ಸೊ ಯಾವುದು? ಈಸ್ ದ ಟೀ ರೆಡಿ ನೌ? ಎಸ್, ದ ಟೀ ಈಸ್ ರೆಡಿ ಅಂತ ಹೇಳ್ಬೋದಲ್ವಾ? ಈಸ್ ದ ಟೀ ರೆಡಿ ನೌ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಫ್ರೇಮ್ ದ ಕ್ವಶನ್ಸ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.